ಮದೂರು ಶ್ರೀ ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆ ದಿನಾಂಕ 27/3/2025 ಗುರುವಾರದಿಂದ ಮೊದಲುಗೊಂಡು 7/4/2025 ಸೋಮವಾರದ ತನಕ ಜರಗಲಿರುವುದು. ಶ್ರೀ ಕ್ಷೇತ್ರದ ಮುಕುಟಪ್ರಾಯವಾದ ಭವ್ಯ ಮಹಾದ್ವಾರ, ರಾಜಗೋಪುರ ಮತ್ತು ರಾಜಾಂಗಣವನ್ನು ದಿನಾಂಕ 26/3/2025 ಬುಧವಾರದಂದು ಬೆಳಗ್ಗೆ 10 ಗಂಟೆಗೆ ಶ್ರೀ ಸುರೇಶ್ ಗೋಪಿ, ಸನ್ಮಾನ್ಯ ರಾಜ್ಯ ಸಚಿವರು, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ, ಪ್ರವಾಸೋದ್ಯಮ ಇಲಾಖೆ, ಭಾರತ ಸರ್ಕಾರ ಇವರು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಲಿದ್ದಾರೆ. 30/3/2025 ಆದಿತ್ಯವಾರ ಪ್ರತಿಷ್ಠಾ ಕಾರ್ಯಕ್ರಮ. 2/4/2025 ಬುಧವಾರ ಬ್ರಹ್ಮಕಲಶಾಭಿಷೇಕ ಪ್ರಾರಂಭ ಹಾಗೂ 5/4/2025 ಶನಿವಾರ ಮಹಾಮೂಡಪ್ಪ ಸೇವೆಯು ಜರಗಲಿರುವುದು. ಈ ಎಲ್ಲ ದಿವಸಗಳಲ್ಲಿ 27/3/2025 ಮೊದಲುಗೊಂಡು 7/4/2025 ತನಕ ಎಲ್ಲ ವೇದಿಕೆಗಳಲ್ಲಿಯೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರಗಲಿರುವುದು. ಈ ಪುಣ್ಯ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯ ವ್ಯಕ್ತಿಗಳು ಭಾಗವಹಿಸುವರು. 27/3/2025 7/4/2025 ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರಗಲಿರುವುದು. ಈ ಕಾರ್ಯಕ್ರಮಕ್ಕೆ ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ನಾನು ಇದು 22/3/2025 ಶನಿವಾರದಂದು ತೆಗೆದ ವಿಡಿಯೋ. ಇನ್ನು ಕೇವಲ 2-3 ದಿನಗಳು ಮಾತ್ರ ಬಾಕಿ ಇದೆ. ಬಾಕಿ ಇರುವ ಕೆಲಸಗಳೆಲ್ಲ ಅತಿ ವೇಗದಲ್ಲಿ ನಡೀತಿದೆ. ನಾನು ಇವತ್ತು ಹೋಗುವಾಗ ಇಲ್ಲಿ ಕೆಲಸದವರೆಲ್ಲ ಈ ಪಾಲಿಶ್ ಕೆಲಸಗಳೆಲ್ಲ ಮಾಡುತ್ತಿದ್ದಾರೆ. ಮತ್ತು ಲೈಟಿಂಗ್ಸ್ ಹಾಕುವ ಕೆಲಸ, ಚಪ್ಪರ ಕೆಲಸ, ಪೈಂಟಿಂಗಿನ ಕೆಲಸ ಇದೆಲ್ಲ ಅತಿ ವೇಗದಲ್ಲಿ ನಡೀತಿದೆ. ಸಾಧಾರಣ ಎಲ್ಲ ಕೆಲಸವೂ ಮುಗಿತಾ ಬಂದಿದೆ. ಆದರೆ ಸ್ವಲ್ಪ ಕೆಲಸ ಬಾಕಿ ಇದೆ. ಇನ್ನು ಕೇವಲ 2-3 ದಿನಗಳು ಇರುವುದು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕೆ. ಇದರ ಸಿದ್ಧತೆಗಳೆಲ್ಲ ಅಂತಿಮ ಘಟ್ಟದಲ್ಲಿ ನಡೆಯುತ್ತಾ ಇದೆ. ಈ ಸಣ್ಣ ಗುಡಿಗಳು ಅಯ್ಯಪ್ಪ ಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಅದರ ಪೈಂಟಿಂಗ್ ಕೆಲಸ ಎಲ್ಲ ಮುಗಿದಿರುತ್ತದೆ. ಸಣ್ಣ ಪುಟ್ಟ ಕೆಲಸಗಳೇ ಬಾಕಿ ಇರುವುದು. ನೋಡಿ, ಇಲ್ಲಿ ಕೆಲಸಗಳ ನಡೆಯುತ್ತಾ ಇದೆ. ಇದು ನೋಡಿ, ದೇವಸ್ಥಾನದ ಕೊಡಿಮರ. ಇದರ ಕೆಲಸವೂ ಪೂರ್ತಿಗೊಂಡಿದೆ. ಕೆಳಗಿನ ತಾಮ್ರದ ಕವಚ ಹಾಕುವ ಕೆಲಸ ನಡೆಯುತ್ತಾ ಇದೆ. ಚಪ್ಪರಗಳು ನೋಡಿ ಎಷ್ಟು ಸುಂದರವಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಮಧುವಾಹಿನಿ ಹೊಳೆ ಇದೆ. ಇದರ ಆಚೆ ಭಾಗದಲ್ಲಿ ಆಗಿದೆ ಈ ಚಪ್ಪರಗಳೆಲ್ಲ ಹಾಕಿರುವುದು. ಭೋಜನ ಶಾಲೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗುವ ಚಪ್ಪರಗಳು. ಅಲ್ಲಿಗೆ ಹೋಗಲಿಕ್ಕೆ ಈ ನದಿಗೆ ಸ್ವಲ್ಪ ಮಣ್ಣು ಹಾಕಿ ಮುಚ್ಚಲಾಗಿದೆ. ನೋಡಿ, ಇಲ್ಲಿ ದಾರಿ ಮಾಡಿಕೊಡಲಾಗಿದೆ. ಈ ಮೂಡಪ್ಪ ಸೇವೆಯು 1992ರಲ್ಲಿ ಜರಗಲಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಮೂಡಪ್ಪ ಸೇವೆಯು 32 ವರ್ಷದ ನಂತರ ಇದು ನಡೆಯುವುದು. 1992ರಲ್ಲಿ ನಡೆದ ಕಾರ್ಯಕ್ರಮವಾಗಿದೆ ಅಂತ ಹೇಳುತ್ತಾರೆ. ಇನ್ನು ಈ ಮೂಡಪ್ಪ ಸೇವೆಯು ಹಲವಾರು ವರ್ಷಗಳ ನಂತರ ಆಗಿರಬಹುದು ನಡೆಯಲಿಕ್ಕಿರುವುದು. ಈ ಪುಣ್ಯ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ, ಭಾಗವಹಿಸಿ. ಧನ್ಯವಾದಗಳು.